ಗ್ಯಾಸ್ 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 ಕರುನಾಡಿನಾದ್ಯಂತ ಸದ್ಯ ಗ್ಯಾಸ್ ಸಿಲಿಂಡರ್ ಸದ್ದು ಜೋರಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗೆ ಅಭಾವ ಉಂಟಾಗಿದ್ದು ಕೋಲಾಹಲ ಸೃಷ್ಟಿಯಾಗಿದೆ. ಅಡುಗೆ ಅನಿಲ ವಿಪತ್ತನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ 2-3 ಪಟ್ಟು ಹೆಚ್ಚಿನ ಬೆಲೆಗೆ ಗ್ಯಾಸ್ ಸಿಲಿಂಡರ್ ಸೇಲ್ ಮಾಡ್ತಿದ್ದಾರೆ. ಏನು ಪ್ರೈಸ್ ಇದೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೇಳ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಕ್ತಿಲ್ಲ, ಅದರಿಂದಾಗಿ ಈಗ ಬ್ಲ್ಯಾಕ್ ಅಲ್ಲಿ ಖರೀದಿ ಮಾಡಬೇಕು. ಈಗ ಗ್ಯಾಸ್ ಸಿಗೋದಕ್ಕೆ ಹೆಚ್ಚು ಕಮ್ಮಿ ಅದನ್ನು ಬ್ಲ್ಯಾಕ್ ಅಲ್ಲಿ ಕೊಡ್ತಾ ಇಲ್ಲ. ಆನ್ಲೈನ್ ಬುಕಿಂಗ್ ತಗೋತಿಲ್ಲ, ಫೋನ್ ಕಾಲ್ ಕೂಡ ಹೋಗ್ತಿಲ್ಲ. ಗ್ಯಾಸ್ ಏಜೆನ್ಸಿಗಳು ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ತಿವೆ. ವಾರದ ಹಿಂದೆ ಬುಕ್ ಮಾಡಿರೋ ಗ್ಯಾಸ್ ಪಡೆಯಲು ಅಲೆದಾಡುವಂತಾಗಿದೆ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ವಿಪತ್ತು ತಲೆದೋರಿದೆ. ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ಸೃಷ್ಟಿಯಾಗಿರೋ ಅಭಾವವನ್ನೇ ಕೆಲವರು ಬಂಡವಾಳ ಮಾಡಿಕೊಳ್ತಿದ್ದಾರೆ. ಕಾಳಸಂತೆಯಲ್ಲಿ 3 ಪಟ್ಟು ಹೆಚ್ಚಿನ ಬೆಲೆಗೆ ಗ್ಯಾಸ್ ಮಾರ್ತಿದ್ದಾರೆ. ಜೋರಾಯಿತು ಅಕ್ರಮವಾಗಿ ಸಿಲಿಂಡರ್ ಮಾರಾಟ ದಂಧೆ. 3 ಪಟ್ಟು ಹೆಚ್ಚಿನ ಬೆಲೆಗೆ ವಾಣಿಜ್ಯ ಸಿಲಿಂಡರ್ ಸೇಲ್. ಒಂದೇ ಒಂದು ಮಿಸ್ಡ್ ಕಾಲ್ಗೆ ಸಿಗ್ತಾ ಇದ್ದ ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತ ಸ್ಥಿತಿ ಎದುರಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮವೇ ಹಳ್ಳ ಹಿಡಿದಿದೆ. ಗ್ಯಾಸ್ ಅಭಾವವನ್ನೇ ಕೆಲ ದಂಧೆಕೋರರು ಬಂಡವಾಳ ಮಾಡಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳನ್ನ ಕಾಳಸಂತೆಯಲ್ಲಿ ಮಾರ್ತಿದ್ದಾರೆ. 1,800 ರೂಪಾಯಿ ಬೆಲೆಯ ಸಿಲಿಂಡರ್ ಅನ್ನ 5-6 ಸಾವಿರಕ್ಕೆ ಡೀಲರ್ಸ್ ಮಾರ್ತಿದ್ದಾರೆ ಅಂತ ಬೆಂಗಳೂರಿನ ಮೀನಾಕ್ಷಿ ಹೋಟೆಲ್ ಮಾಲೀಕ ಆರೋಪಿಸಿದ್ದಾರೆ. ಇದೆಲ್ಲ ಕೃತಕ ಅಭಾವ ಅಂತ ಕಿಡಿಕಾರಿದ್ದಾರೆ. ಅಭಾವನ ಇವ್ರು ಕ್ರಿಯೇಟ್ ಮಾಡಿ ಏನು ಪ್ರೈಸ್ ಇದೆ ಅದಕ್ಕಿಂತ 4 ಪಟ್ಟು ಜಾಸ್ತಿ ಕೇಳ್ತಾ ಇದ್ದಾರೆ. ಇವತ್ತು ನೋಡಿ ಸ್ಯಾಟರ್ಡೆ, ನಾಳೆ ಸಂಡೇ, ಎಲ್ಲ ಗ್ಯಾಸ್ ಡೀಲರ್ಸ್ಗೂ ಗೊತ್ತಿದೆ ತುಂಬ ಬಿಸ್ನೆಸ್ ಆಗುತ್ತೆ, ಗ್ಯಾಸ್ ಬೇಕಾಗುತ್ತೆ ಜಾಸ್ತಿ ಅಂದ್ಬಿಟ್ಟು ತುಂಬ ವೆಯ್ಟ್ ಮಾಡಿಸ್ತಾರೆ. ಇನ್ನು ಇವತ್ತು ಬೆಳಗ್ಗೆ ಹಾಕಬೇಕಾಗಿತ್ತು. ಫಾರ್ ಎಕ್ಸಾಂಪಲ್ ಇನ್ನೊಂದು ಬ್ರಾಂಚ್ಗೆ ಬೆಳಗ್ಗೆ ನೆನ್ನೆ ಸಂಜೆ ಹಾಕಬೇಕಾಗಿತ್ತು, ಹಾಕಿಲ್ಲ. 1,800 ಚಿಲ್ಲರೆ ಒಂದು ಗ್ಯಾಸ್ ಸಿಲಿಂಡರು ಪ್ರೈಸ್ ಜಾಸ್ತಿ ಆದಮೇಲೆ ಇರೋದು. ಬಟ್ ಇವತ್ತು 7,000 ರೂಪಾಯಿ ಕೇಳ್ತಾ ಇದ್ದಾರೆ. ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ಯಾರಿಗೂ ಸಿಗಬಾರ್ದು. ಮೈಸೂರಿನಲ್ಲಿ ಹೆಚ್ಚಿದ ಸಿಲಿಂಡರ್ ಮಾರಾಟ ದಂಧೆ. ಮೈಸೂರಿನಲ್ಲೂ ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ದಂಧೆ ನಡೀತಿದೆ. ಒಂದು ಸಿಲಿಂಡರ್ಗೆ 4-5 ಸಾವಿರ ಪಡೆದು ಮಾರ್ತಿದ್ದಾರೆ ಅಂತ ಹೋಟೆಲ್ ಮಾಲೀಕರು ಆರೋಪಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗಳು ಸಿಕ್ತಿಲ್ಲ, ಅದರಿಂದಾಗಿ ಈಗ ಬ್ಲ್ಯಾಕ್ ಅಲ್ಲಿ ಖರೀದಿ ಮಾಡಬೇಕು. ಈಗ ನಾವು ಕ್ಲೋಸ್ ಮಾಡಬೇಕೋ ಇಲ್ಲ ಓಪನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿದ್ದೀವಿ. ಈಗ ಕ್ಲೋಸ್ ಮಾಡಿದ್ರೆ ಮತ್ತೆ ಅದು ಓಪನ್ ಆಗೋದು ತುಂಬ ಕಷ್ಟ ಇದೆ. ಈಗ ಬ್ಲ್ಯಾಕಲ್ಲಿ ನಾವು ಖರೀದಿ ಮಾಡ್ತೀವಿ ಅಂತಂದರೆ 5,000-6 ಸಾವಿರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಗ್ರಾಹಕರಿಗೆ ಗ್ಯಾಸ್ ಹೊರೆ, ತಿಂಡಿಗಳ ಬೆಲೆ ಏರಿಕೆ. ಕೇಳದಷ್ಟು ರೇಟ್ಗೆ ಗ್ಯಾಸ್ ತರ್ತಾ ಇದ್ದ ಹೋಟೆಲ್ ಮಾಲೀಕರು ಅದರ ಹೊರೆಯನ್ನ ಗ್ರಾಹಕರ ಹೆಗಲಿಗೆ ಹಾಕಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನ ಬೆಂಗಳೂರು ಕೆಫೆಯಲ್ಲಿ ಎಲ್ಲಾ ಉಪಹಾರಗಳ ಮೇಲೆ 10 ರೂಪಾಯಿ ಏರಿಕೆ ಮಾಡಲಾಗಿದೆ. ಹಾಗೆ ಲಾಲ್ಬಾಗ್ ರಸ್ತೆಯಲ್ಲಿರೋ ಸತ್ಕಾರ್ ಹೋಟೆಲ್ನವರು ಗ್ಯಾಸ್ ಇಲ್ಲದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಜೊತೆಗೆ ಊಟ ತಿಂಡಿಗಳ ದರದಲ್ಲೂ 5-20 ರೂಪಾಯಿ ತನಕ ಬೆಲೆ ಹೆಚ್ಚಿಸಿದ್ದಾರೆ. ಬೆಲೆ ಏರಿಕೆಗೆ ಮಾರ್ಕೆಟ್ ಅಲ್ಲಿನೂ ರೇಟ್ ಜಾಸ್ತಿ ಆಗಿದೆ. ಮಂಡಿಗಳಲ್ಲಿ ಈಗ ಆಯಿಲ್ ರೇಟ್ಗಳು ಇದೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗ ಮತ್ತೀಗ ನೋಡಿ ಸೌದೆಗೆ 400 ರೂಪಾಯಿ, ಇದಕ್ಕೆ 40 ರೂಪಾಯಿ ಕೆಜಿಗೆ, ಒಂದು ಹಣಕ್ಕೆ 400 ರೂಪಾಯಿ. ಅದನ್ನು ಈಗ ನಮಗೆ 25-30 ಕೆಜಿ ಬೇಕು. ಇದಕ್ಕೆ ಅದೇ ಕೆಲವು ಆಗ್ತದೆ. ಈಗ ಗ್ಯಾಸಿಗೆ ಅದಕ್ಕೆ ಹೆಚ್ಚು ಕಮ್ಮಿ ಅದನ್ನು ಬ್ಲ್ಯಾಕ್ ಅಲ್ಲಿ ಕೊಡ್ತಾ ಇಲ್ಲ. ಅದು ಹಸಿ ಇದೆ, ಹಸಿನಲ್ಲಿ ಮಾಡೋಕ್ಕಾಗಲ್ಲ, ಹೊಗೆ ಬಂದ್ಬಿಡ್ತದೆ. ಗ್ಯಾಸ್ ಕಳ್ಳಾಟ, 300ಕ್ಕೂ ಹೆಚ್ಚು ಸಿಲಿಂಡರ್ ಜಪ್ತಿ. LPG ಸಮಸ್ಯೆ ತಲೆದೋರಿದು ಕೆಲವರು ಗೃಹ ಬಳಕೆ ಸಿಲಿಂಡರ್ಗಳನ್ನೇ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಿದ್ದಾರೆ. ಅಂಥವರ ವಿರುದ್ಧ ಆಹಾರ ಇಲಾಖೆ ಆಪರೇಷನ್ಗಿಳಿದಿದೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಿದ್ದ 300ಕ್ಕೂ ಹೆಚ್ಚು ಗೃಹ ಬಳಕೆ ಸಿಲಿಂಡರ್ಗಳನ್ನ ಜಪ್ತಿ ಮಾಡಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿ 45 ಸಿಲಿಂಡರ್ಗಳನ್ನ ಸೀಸ್ ಮಾಡಿದ್ದು, ಚಿಕ್ಕಜಾಲದಲ್ಲಿ 209 ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ 3, ದಾವಣಗೆರೆ ಜಿಲ್ಲೆಯಲ್ಲಿ 13 ಸಿಲಿಂಡರ್ ವಶಕ್ಕೆ ಪಡೆಯಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 46 ಗೃಹ ಬಳಕೆ ಸಿಲಿಂಡರ್ ಜಪ್ತಿ ಮಾಡಿದ್ದು, ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿ ಕೇಸ್ ದಾಖಲಿಸಲಾಗಿದೆ. ಗ್ಯಾಸ್ ಬುಕ್ ಆಗಿದೆ ಅಂತ ಲಿಂಕ್ ಬಂದ್ರೆ ಹುಷಾರ್. ಗ್ಯಾಸ್ ಸಮಸ್ಯೆಯೇ ಸೈಬರ್ ಕ್ರಿಮಿಗಳ ಬಂಡವಾಳ. ಗ್ಯಾಸ್ ಅಭಾವವನ್ನು ಸೈಬರ್ ವಂಚಕರು ಬಂಡವಾಳ ಮಾಡಿಕೊಂಡಿದ್ದಾರೆ. ನಿಮ್ಮ ಹೆಸರಲ್ಲಿ ಗ್ಯಾಸ್ ಬುಕ್ ಆಗಿದೆ ಅಂತೆಲ್ಲ ವಂಚನೆಯ ಲಿಂಕ್ ಕಳಿಸ್ತಿದ್ದಾರೆ. ಪೊಲೀಸರಿಗಿದು ಹೊಸ ತಲೆನೋವು ತಂದಿದ್ದು, ಎಚ್ಚರದಿಂದ ಇರಿ ಅಂತ ಬೆಂಗಳೂರು ಪೊಲೀಸರು ಜಾಗೃತಿ ಮೂಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.